ಪೊಲಿಟಿಕಲ್ ಸೈನ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಬಟ್ ನನ್ನ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ. ನನಗೆ ಪೊಲಿಟಿಕಲ್ ಸೈನ್ಸ್ ನನ್ನ ಸಬ್ಜೆಕ್ಟ್ ಅಲ್ಲ. ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ಐಡಿಯಾ ಕೂಡ ಇಲ್ಲ. PDF ಶೇರ್ ಮಾಡಿ ಅಂತಂದರೂ ಕೂಡ ಯಾರೂ ಶೇರ್ ಮಾಡಿಲ್ಲ. ನಾನು ಹೇಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳೋದಕ್ಕಾಗತ್ತೆ? ಅದಕ್ಕೆ ನಾನು ನಿಮಗೆ ಯೂಸ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಓಲ್ಡ್ ಕ್ವಶನ್ ಪೇಪರ್ನ ತೊಗೊಬಂದಿದ್ದೀನಿ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರ ಬೇಸಿಸ್ ಮೇಲೆ ಯಾವ ಟಾಪಿಕ್ಗಳೆಲ್ಲ ಬಂದಿದೆ ಅನ್ನೋದನ್ನು ನೋಡಿಕೊಂಡು ನೀವು ಈ ವಿಡಿಯೋನ ನೋಡೋದಕ್ಕೆ ಮೊದಲು ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ಟೆಕ್ಸ್ಟ್ ಬುಕ್ಕು, ಅಥವಾ ಟೆಕ್ಸ್ಟ್ ಬುಕ್ ಇಲ್ಲ ಅನ್ನೋರು ಒಂದು ನೋಟ್ಬುಕ್ ಅಥವಾ ಖಾಲಿ ಪೇಜನ್ನು ಪೆನ್ಸಿಲ್ನ ಇಟ್ಕೊಂಡು ಯಾವುದೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ ಅದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೋತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಪೊಲಿಟಿಕಲ್ ಸೈನ್ಸ್ ಕೂಡ ನನ್ನ ಸಬ್ಜೆಕ್ಟ್ ಅಲ್ಲ. ಹಾಗಾಗಿ ನನಗೆ ಆ ಸಿಲೆಬಸ್ಸು ಏನಿದೆ ಅದರ ಬಗ್ಗೆ ಡೀಟೇಲ್ಸ್ ಕೂಡ ನನಗೆ ಏನೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಾನು ಪೊಲಿಟಿಕಲ್ ಕುರಿತಾಗಿ ಯಾವುದೇ ಒಂದು ಪಾಠಗಳನ್ನು ಮಾಡ್ತಿಲ್ಲ. ಅದರ ಬದಲಾಗಿ ನಿಮಗೆ ಓದೋದಕ್ಕೆ ಈಸಿ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಹಳೆ ಕ್ವಶನ್ ಪೇಪರ್ಸು ಏನೆಲ್ಲ ಬಂದಿದೆ ಅವುಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಹಳೆ ಕ್ವಶನ್ ಪೇಪರ್ಸಲ್ಲಿ ಯಾವ ಪ್ರಶ್ನೆಗಳು ಮತ್ತು ಯಾವ ಘಟಕಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ನೀವೇ ನೋಡ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ ನನಗೆ PS ಸಬ್ಜೆಕ್ಟ್ ಬಗ್ಗೆ ಏನೂ ಕೂಡ ನಾಲೆಡ್ಜ್ ಇಲ್ಲ. ಯಾವ ಚಾಪ್ಟರ್ ಬರ್ಬೋದು ಅನ್ನುವಂಥ ಐಡಿಯಾ ಕೂಡ ನನಗೆ ಇಲ್ಲ. ಹಾಗಾಗಿ ಇಲ್ಲಿ ನಾನು ಯಾವುದೇ ರೀತಿ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಸಾಧ್ಯ ಆದರೆ ಕೇವಲ ನಿಮಗೆ ಕ್ವಶನ್ ಪೇಪರ್ನ ಕೊಡ್ಬೋದು ಅಷ್ಟೇ. ಈಗ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋದಾದರೆ, ಫಸ್ಟ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2022ದು ಪೇಪರ್ ಇಲ್ಲಿ ನಮ್ಮ ಹತ್ರ ಇದೆ. ಇಲ್ಲಿ 80 ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ. ಇಲ್ಲಿ ಫಸ್ಟು ಸೆಕ್ಷನ್ ಎನಲ್ಲಿ 20 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಈ 4 ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಮಗೆ ಒಂದೊಂದು ಪ್ರಶ್ನೆಗೆ 5 ಅಂಕದಂತೆ ಸಿಗುತ್ತದೆ. ಹಾಗೆಯೇ ಇದರಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಾವು ಕೇವಲ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಬರೀಬೇಕಾಗತ್ತೆ. ಇನ್ನು ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ, ಪರಮಾಧಿಕಾರದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ಕಾನೂನಿನ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಮೂರನೇ ಪ್ರಶ್ನೆ, ಪ್ರಜಾಪ್ರಭುತ್ವದ ಸ್ವರೂಪವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇನ್ನು ನಾಲ್ಕನೇದಾಗಿ, ಜೈವಿಕ ಸಿದ್ಧಾಂತದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಐದನೇ ಪ್ರಶ್ನೆ, ಕಲ್ಯಾಣ ರಾಜ್ಯವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಆರನೇ ಪ್ರಶ್ನೆಯನ್ನು ನೋಡೋದಾದರೆ, ಸ್ವಾತಂತ್ರ್ಯದ ವಿಧಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದಿಷ್ಟು 6 ಪ್ರಶ್ನೆಗಳು. ಇದರಲ್ಲಿ 5 ಅಂಕದ ಪ್ರಶ್ನೆಗಳಾಗಿರುತ್ತೆ. ಹಳೆ ಪ್ರಶ್ನೆ ಪತ್ರಿಕೆಯಲ್ಲೇ ಬಂದಿರುವಂತಹ ಪ್ರಶ್ನೆಗಳು ರಿಪೀಟ್ ಆಗಿ ಬರದೇ ಇದ್ರೂ ಕೂಡ ಮೋಸ್ಟ್ ಆಫ್ ದ ಕ್ವಶನ್ಸು ಒಂದೇ ಟಾಪಿಕ್ಕಿಂದ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹಾಗಾಗಿ ಯಾವ ಟಾಪಿಕ್ ಅಥವಾ ಯಾವ ಘಟಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು ಅನ್ನೋದನ್ನು ನೀವು ನೋಡಿಕೊಂಡು ಆ ಘಟಕಗಳನ್ನು ನೀವು ಓದ್ಕೊಳ್ಬೇಕಾಗತ್ತೆ. ಇಷ್ಟನ್ನು ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೆಕ್ಷನ್ ಬಿನಲ್ಲಿ 30 ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರ್ತಾರೆ. ಒಂದೊಂದು ಪ್ರಶ್ನೆಗೆ 10 ಅಂಕದಂತೆ ನೀಡಲಾಗುತ್ತದೆ. ಮೊದಲನೇದಾಗಿ, ರಾಜ್ಯಶಾಸ್ತ್ರ ಅಧ್ಯಯನದ ತೌಲನಿಕ ವಿಧಾನವನ್ನು ಪರಿಶೀಲಿಸಿ ಅಂತ ಹೇಳಿ ಕೇಳಿದ್ದಾರೆ. ಅದಾದ ಮೇಲೆ ಆಸ್ಟಿನ್ ರವರ ಪರಮಾಧಿಕಾರದ ಸಿದ್ಧಾಂತವನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ರಾಜ್ಯಶಾಸ್ತ್ರಜ್ಞರ ಕುರಿತಾಗಿ ಯಾವುದಾದರೂ ಚಾಪ್ಟರ್ ಇದ್ದರೆ ಅದನ್ನು ನೀವು ಖಂಡಿತವಾಗ್ಲೂ ಓದಬೇಕಾಗತ್ತೆ. ಅವರಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ಪ್ರಶ್ನೆ ಪ್ರತಿ ಪತ್ರಿಕೆಯಲ್ಲಿ ಬರುತ್ತದೆ. ಹಾಗಾಗಿ ನಾವು ಆ ಘಟಕವನ್ನು ಖಂಡಿತವಾಗಿ ಓದಬೇಕಾಗತ್ತೆ. ಇನ್ನು 9ನೇ ಪ್ರಶ್ನೆ, ಕರ್ತವ್ಯಗಳ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 10ನೇ ಪ್ರಶ್ನೆ, ಪ್ರಜಾಸತ್ತಾತ್ಮಕ ಸಮಾಜವಾದದ ತತ್ವಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಇನ್ನು 11ನೇ ಪ್ರಶ್ನೆಯನ್ನು ನೋಡೋದಾದರೆ, ಉಪಯುಕ್ತವಾದದ ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಸೆಕ್ಷನ್ ಸಿಯನ್ನು ನೋಡೋದಾದರೆ, ವಿಭಾಗ ಸಿ, ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. 15 ಅಂಕದ ಪ್ರಶ್ನೆ, 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಾವು ಯಾವುದಾದರೂ
2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ನಾವು ಯಾವುದೇ ಸಬ್ಜೆಕ್ಟನ್ನು ತಗೊಂಡ್ರೂ ಕೂಡ ಮೊದಲನೇ ಚಾಪ್ಟರ್ ಏನಿರುತ್ತೆ ಆ ಚಾಪ್ಟರ್ನ ನಾವು ಖಂಡಿತವಾಗ್ಲೂ ಓದಲೇಬೇಕಾಗತ್ತೆ. ಯಾಕೆ ಅಂತಂದರೆ ಆ ಚಾಪ್ಟರ್ನಲ್ಲಿ ನಮಗೆ ಆ ವಿಷಯದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇರೋದ್ರಿಂದ ಯಾವುದೇ ಒಂದು ಸಬ್ಜೆಕ್ಟನ್ನು ಓದಬೇಕು ಅಂತ ಅಂದರೂ ಕೂಡ ನಾವು ಫಸ್ಟು ಬೇಸಿಕ್ಕನ್ನು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಮೊದಲನೇ ಘಟಕ ಏನಿದೆಯಲ್ಲ ಅದರಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ. ಹಾಗಾಗಿ ಅದನ್ನು ನಾವು ಖಂಡಿತವಾಗ್ಲೂ ಓದಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಾದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹಾಗೆ ಇಲ್ಲೂ ಕೂಡ 12ನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ನನ್ನ ಗೆಸ್ ಪ್ರಕಾರ ಮೊದಲನೇ ಘಟಕ ಆಗಿರುತ್ತೆ. ಈ ಘಟಕವನ್ನು ನೀವು ಖಂಡಿತವಾಗ್ಲೂ ಓದಲೇಬೇಕಾಗತ್ತೆ. ಈ ಘಟಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದ ವ್ಯಾಪ್ತಿ, ರಾಜ್ಯಶಾಸ್ತ್ರದ ಅರ್ಥ, ರಾಜ್ಯಶಾಸ್ತ್ರದ ಮಹತ್ವ, ರಾಜ್ಯಶಾಸ್ತ್ರದ ಸ್ವರೂಪ, ಹೀಗೆ ಯಾವುದಾದರೂ ಒಂದು ಪ್ರಶ್ನೆಯನ್ನು ಈ ಘಟಕದಿಂದ ಕೇಳ್ತಾರೆ. ಹಾಗಾಗಿ ನೀವು ಇಲ್ಲಿ ಮೊದಲನೇ ಘಟಕವನ್ನು ಇಂಪಾರ್ಟೆಂಟಾಗಿ ಓದಲೇಬೇಕಾಗತ್ತೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ. ಇನ್ನು 13ನೇ ಪ್ರಶ್ನೆಯನ್ನು ನೋಡೋದಾದರೆ ಹಕ್ಕುಗಳ ವರ್ಗೀಕರಣವನ್ನು ವಿಶ್ಲೇಷಿಸಿ ಅಂತ ಹೇಳಿ ಇದೆ. ಇನ್ನು 14ನೇ ಪ್ರಶ್ನೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಪರಿಶೀಲಿಸಿ ಅಂತ ಕೇಳಿದ್ದಾರೆ. ಇನ್ನು 15ನೇ ಪ್ರಶ್ನೆ ಜಾನ್ ಲಾಕ್ ರವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದಿಷ್ಟು ಒಂದು ಪ್ರಶ್ನೆ ಪತ್ರಿಕೆಯನ್ನು ಕುರಿತಾಗಿ ನಾವೀಗ ನೋಡಿದ್ವಿ. 2ನೇ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋದಾದರೆ BA ಫಸ್ಟ್ ಇಯರ್ ಡಿಗ್ರಿ ಓಪನ್ ಬುಕ್ ಎಕ್ಸಾಮಿನೇಷನ್ ಜನವರಿ ಫೆಬ್ರವರಿ 2021 ಇದು 80 ಅಂಕದ ಪ್ರಶ್ನೆ ಪತ್ರಿಕೆ, ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ. ಇದರಲ್ಲೂ ಸಹ ವಿಭಾಗ ಎನಲ್ಲಿ 20 ಅಂಕಕ್ಕೆ ಕೇಳಿರ್ತಾರೆ. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ನಾನೀಗ ಮೊದಲೇ ಹೇಳಿದ್ದೀನಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ತಿಳಿಸಿ ಅಂತ ಹೇಳಿ ಪುನಃ ಬಂದಿರುವಂತಹ ಪ್ರಶ್ನೆಯನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಘಟಕವನ್ನು ನೀವು ಓದಲೇಬೇಕಾಗತ್ತೆ. ಇದು ಒಂದು ಇಂಪಾರ್ಟೆಂಟ್ ಆದಂತಹ ಘಟಕ ಆಗಿರುತ್ತದೆ. ಇನ್ನು 2ನೇ ಪ್ರಶ್ನೆ ಹಕ್ಕುಗಳನ್ನು ವ್ಯಾಖ್ಯಾನಿಸಿ ಅಂತ ಹೇಳಿ ಕೇಳಿದ್ದಾರೆ. ಈ ಹಕ್ಕುಗಳ ಕುರಿತಾಗಿ ನಿಮಗೆ ಯಾವುದೇ ಒಂದು ಘಟಕ ಇದ್ರೂ ಕೂಡ ಅದನ್ನು ನೀವು ಮುಖ್ಯವಾಗಿ ಓದಲೇಬೇಕು. ಇದನ್ನು ಕೂಡ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಕಾನೂನಿನ ಮೂಲಗಳನ್ನು ತಿಳಿಸಿ ಅಂತ ಕೇಳಿದರೆ ಕಾನೂನಿಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಇದನ್ನು ಕೂಡ ನೀವು ಓದಲೇಬೇಕಾಗತ್ತೆ. ಇನ್ನು ಪ್ರಜಾಪ್ರಭುತ್ವದ ಗುಣಗಳನ್ನು ಪಟ್ಟಿ ಮಾಡಿ ವ್ಯಕ್ತಿವಾದದ ಕುರಿತು ಟಿಪ್ಪಣಿ ಬರೆಯಿರಿ. ಸುಖಿ ರಾಜ್ಯದ ಲಕ್ಷಣಗಳನ್ನು ತಿಳಿಸಿ. ಇದರಲ್ಲಿ 4ನೇ ಪ್ರಶ್ನೆ ಪ್ರಜಾಪ್ರಭುತ್ವದ ಕುರಿತಾಗಿ ಕೂಡ ನೀವು ಯಾವುದಾದ್ರೂ ಒಂದು ಘಟಕ ಇದ್ದರೆ ಅದನ್ನು ಓದಲೇಬೇಕಾಗತ್ತೆ. ಅದಾದ ನಂತರ 6ನೇ ಪ್ರಶ್ನೆ ಸುಖಿ ರಾಜ್ಯದ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ ರಾಜ್ಯದ ಕುರಿತಾಗಿ ಯಾವುದಾದ್ರೂ ಘಟಕ ಇದ್ದರೆ ನೀವು ಅದನ್ನು ಖಂಡಿತವಾಗಲಿ ಓದಲೇಬೇಕಾಗತ್ತೆ. ಯಾಕೆ ಅಂತಂದರೆ ಇದು ಕೂಡ ನಮಗೆ ಮುಖ್ಯವಾದ ಘಟಕವಾಗಿ ಇರುತ್ತದೆ. ಸೆಕ್ಷನ್ ಬಿಯನ್ನು ನಾವು ನೋಡೋದಾದರೆ 30 ಅಂಕಗಳನ್ನು ಹೊಂದಿರುತ್ತದೆ. ಈ ಸೆಕ್ಷನ್ ಬಿನಲ್ಲಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಬರೀಬೇಕಾಗತ್ತೆ. ಪ್ರತಿ ಪ್ರಶ್ನೆಗೆ 10 ಅಂಕಗಳನ್ನು ನೀಡಲಾಗುತ್ತದೆ. 7ನೇ ಪ್ರಶ್ನೆ ಪರಮಾಧಿಕಾರದ ಗುರುತಿಸುವಿಕೆಯ ಸಮಸ್ಯೆಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಈಗ 8ನೇ ಪ್ರಶ್ನೆ ರಾಜ್ಯದ ಮೂಲಾಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ನಾನು ಈಗಾಗಲೇ ಹೇಳಿದೆ ರಾಜ್ಯದ ಕುರಿತಾಗಿ ಇರುವಂತಹ ಘಟಕವನ್ನು ನೀವು ಓದಲೇಬೇಕಾಗತ್ತೆ ಅಂತ. ಇನ್ನು 9ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಜಾನ್ ಲಾಕ್ ರವರ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಪರಿಶೀಲಿಸಿ. ಈ ಘಟಕವನ್ನು ಸಹ ನೀವು ಕಂಪಲ್ಸರಿ ಓದಲೇಬೇಕಾಗತ್ತೆ ಅಂತ ನಾನು ಹೇಳಿದ್ದೀನಿ. ಇನ್ನು ನೆಕ್ಸ್ಟು ಸ್ವಾತಂತ್ರ್ಯದ ರಕ್ಷಣೋಪಾಯಗಳನ್ನು ಚರ್ಚಿಸಿ. 11 ಸಮತಾವಾದದ ತತ್ವಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ನೀವು ಯಾರಾದರೂ PDF ಶೇರ್ ಮಾಡಿದರೆ ಅಟ್ಲೀಸ್ಟ್ ನಾನು ಯಾವ ಘಟಕದಿಂದ ಬಂದಿರ್ಬೋದು ಅಂತನಾದರೂ ನೋಡ್ಬೋದಿತ್ತು. ಬಟ್ ನನಗೆ ಟೆಕ್ಸ್ಟ್ ಬುಕ್ ಕೂಡ PDF ಕೂಡ ಸಿಕ್ಕಿಲ್ಲ. ಹಾಗಾಗಿ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಐಡಿಯಾ ಇಲ್ಲ. ನೀವೇ ನೋಡಿಕೊಂಡು ನೀವೇ ಓದ್ಕೋಬೇಕು. ಇನ್ನು ಸೆಕ್ಷನ್ ಸಿಯನ್ನು ನೋಡೋದಾದರೆ 30 ಅಂಕದ ಪ್ರಶ್ನೆಗಳು ಇರುತ್ತೆ. ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 2 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ. ಒಂದೊಂದು ಪ್ರಶ್ನೆಗೆ 15 ಅಂಕವನ್ನು ನೀಡಲಾಗುತ್ತದೆ. 12ನೇ ಪ್ರಶ್ನೆಯನ್ನು ನೋಡೋದಾದರೆ ಪರಮಾಧಿಕಾರವನ್ನು ವ್ಯಾಖ್ಯಾನಿಸಿ ಅದರ ಲಕ್ಷಣಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. 13ನೇ ಪ್ರಶ್ನೆ ಸಮಾನತೆಯ ವಿಧಗಳನ್ನು ಪರಿಶೀಲಿಸಿ ಅಂತ ಹೇಳಿ ಕೇಳಿದ್ದಾರೆ.
14ನೇ ಪ್ರಶ್ನೆ, ನೈಸರ್ಗಿಕ ಮತ್ತು ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 15ನೇ ಪ್ರಶ್ನೆಯನ್ನು ನೋಡೋದಾದರೆ, ಸಮಾಜವಾದದ ಅರ್ಥ ಮತ್ತು ವಿಧಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ಕೂಡ ಯಾವ ಘಟಕದಿಂದ ಬಂದಿದೆ ನೋಡಿ, ಅದನ್ನು ಕೂಡ ನೀವು ಮುಖ್ಯವಾಗಿ ಓದಲೇಬೇಕಾಗತ್ತೆ. 2 ಪ್ರಶ್ನೆ ಪತ್ರಿಕೆಗಳನ್ನು ನಾವೀಗ ನೋಡಿದ್ವಿ. ಇನ್ನು 3ನೇ ಪ್ರಶ್ನೆ ಪತ್ರಿಕೆ ಫಸ್ಟ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2020. ಇದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ. ಮೊದಲನೇ ವಿಭಾಗದಲ್ಲಿ ನೋಡೋದಾದರೆ ಸೆಕ್ಷನ್ ಎನಲ್ಲಿ 20 ಅಂಕದ ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಇದರಲ್ಲಿ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ 4ಕ್ಕೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ. ಪ್ರತಿ ಪ್ರಶ್ನೆಗೆ 5 ಅಂಕಗಳನ್ನು ನೀಡಲಾಗುತ್ತದೆ. ಮೊದಲನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಸ್ವರೂಪವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಮೊದಲನೇ ಘಟಕದಿಂದ ಬಂದಿರುವಂತಹ ಪ್ರಶ್ನೆ, ಮುಖ್ಯವಾದ ಘಟಕವಾಗಿದೆ. ಪೌರರ ವಿವಿಧ ರಾಜಕೀಯ ಹಕ್ಕುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇನ್ನು 3ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಉಪಯುಕ್ತವಾದದ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 4ನೇ ಪ್ರಶ್ನೆಯನ್ನು ನೋಡೋದಾದರೆ, ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬಳಸಲಾಗುವ ಹೋಲಿಕೆ ವಿಧಾನವನ್ನು ನಿರೂಪಿಸಿ ಅಂತ ಹೇಳಿ ಕೇಳಿದ್ದಾರೆ. 5ನೇ ಪ್ರಶ್ನೆ, ಪ್ರಜಾಪ್ರಭುತ್ವದ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇದು ಕೂಡ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆ. ಈ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತಹ ಘಟಕ ಇದ್ದರೆ ಅದನ್ನು ನೀವು ಮಿಸ್ ಮಾಡದೆ ಓದಬೇಕಾಗತ್ತೆ. ಇನ್ನು 6ನೇ ಪ್ರಶ್ನೆಯನ್ನು ನೋಡೋದಾದರೆ, ಸ್ವಾತಂತ್ರ್ಯದ ವಿಧಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಘಟಕವನ್ನು ಸಹ ನಾವು ಮುಖ್ಯವಾಗಿ ನೋಡಬೇಕಾಗತ್ತೆ. ಇದು 2ನೇ ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಸೆಕ್ಷನ್ ಬಿಯನ್ನು ನಾವು ನೋಡೋದಾದರೆ 30 ಅಂಕಗಳನ್ನು ಹೊಂದಿರುತ್ತದೆ. ಇಲ್ಲಿ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರ್ತಾರೆ. 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಪ್ರತಿ ಪ್ರಶ್ನೆಗೆ 10 ಅಂಕದಂತೆ ನಾವು 3 ಪ್ರಶ್ನೆಗಳನ್ನು ಉತ್ತರಿಸಬೇಕಾಗತ್ತೆ. ಇಲ್ಲಿ ಪರಮಾಧಿಕಾರದ ಏಕತಾ ಸಿದ್ಧಾಂತವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತವನ್ನು ವಿವರಿಸಿ. ರಾಸೋರವರ ಸಾರ್ವತ್ರಿಕ ಇಚ್ಛೆಯ ಪರಿಕಲ್ಪನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಾನೀಗ ಆಲ್ರೆಡಿ ಹೇಳಿದ್ದೀನಿ, ರಾಜ್ಯಶಾಸ್ತ್ರಜ್ಞರ ಕುರಿತಾಗಿ ಯಾವುದಾದರೂ ಘಟಕ ಇದ್ದರೆ ಅದನ್ನು ನೀವು ಓದಲೇಬೇಕು ಅಂತ ಹೇಳಿ. ಇನ್ನು ಸಮಾಜವಾದದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಸಮಾಜವಾದದ ಕುರಿತಾಗಿ ಕೂಡ ಇದು 2ನೇ ಬಾರಿಗೆ ಬಂದಿರುವಂತಹ ಪ್ರಶ್ನೆ. ಇನ್ನು 11ನೇ ಪ್ರಶ್ನೆ, ಕಾನೂನಿಗೂ ಮತ್ತು ನೈತಿಕತೆಯ ನಡುವೆ ಇರುವ ಸಂಬಂಧ ಮತ್ತು ವ್ಯತ್ಯಾಸಗಳನ್ನು ಪರಿಶೀಲಿಸಿ ಅಂತ ಹೇಳಿ ಕೇಳಿದ್ದಾರೆ. ಕಾನೂನಿಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಪ್ರತಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರಶ್ನೆಗಳು ಬಂದಿರೋದ್ರಿಂದ ಆ ಘಟಕವನ್ನು ಸಹ ನಾವು ಓದಬೇಕಾಗುತ್ತದೆ. ಇನ್ನು ಸೆಕ್ಷನ್ ಸಿ ಅನ್ನು ನೋಡೋದಾದರೆ, ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ. 30 ಅಂಕದ ಪ್ರಶ್ನೆಗಳು. ಒಂದು ಪ್ರಶ್ನೆಗೆ 15 ಅಂಕವನ್ನು ನೀಡಲಾಗುತ್ತದೆ. 12ನೆಯ ಪ್ರಶ್ನೆ, ರಾಜ್ಯಶಾಸ್ತ್ರದ ಅರ್ಥ, ವ್ಯಾಪ್ತಿ ಮತ್ತು ಮಹತ್ವವನ್ನು ಚರ್ಚಿಸಿ. ಇದು ನಮಗೆ 3ನೇ ಬಾರಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಇನ್ನು 13ನೇ ಪ್ರಶ್ನೆಯನ್ನು ನೋಡೋದಾದರೆ, ಅಂತಾರಾಷ್ಟ್ರೀಯ ಕಾನೂನಿನ ಅರ್ಥ ಮತ್ತು ಮೂಲಗಳನ್ನು ವಿವರಿಸಿ. ಇದು ಕೂಡ ರಿಪೀಟ್ ಆಗಿ ಬಂದಿರುವಂತಹ ಒಂದು ಕಾನ್ಸೆಪ್ಟ್ ಆಗಿದೆ. ಇನ್ನು 14ನೇ ಪ್ರಶ್ನೆ, ರಾಜ್ಯದ ಉಗಮಕ್ಕೆ ಸಂಬಂಧಿಸಿದಂತೆ ಥಾಮಸ್ ಹಾಬ್ಸರ ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಕೂಡ ಮುಖ್ಯವಾದಂಥ ಒಂದು ಘಟಕವಾಗಿರುತ್ತದೆ. ಇನ್ನು 15ನೇ ಪ್ರಶ್ನೆಯನ್ನು ನೋಡೋದಾದರೆ, ಐತಿಹಾಸಿಕ ಮತ್ತು ಕಾನೂನುಬದ್ಧ ಹಕ್ಕುಗಳ ಸಿದ್ಧಾಂತವನ್ನು ಪರಿಶೀಲಿಸಿ ಅಂತ ಹೇಳಿ ಕೇಳಿದ್ದಾರೆ. ನಾವೀಗ ಆಲ್ರೆಡಿ 3 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ವಿ. ಈ ಎಕ್ಸಾಮು ಯಾವ ಘಟಕಗಳಿಂದ ಹೆಚ್ಚಾಗಿ ಪ್ರಶ್ನೆಗಳು ಬಂದಿದೆ ಅನ್ನೋದು ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾವು ನೋಡೋದಾದರೆ, ಫಸ್ಟ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಜುಲೈ-ಆಗಸ್ಟ್ 2019 ಪ್ರಶ್ನೆ ಪತ್ರಿಕೆ ಇದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿದೆ. ವಿಭಾಗ ಎನಲ್ಲಿ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರ್ತಾರೆ. ಇದರಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನಾನು ಮತ್ತೆ ಹೊಸದಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ರಾಜ್ಯದ ಸ್ವರೂಪವನ್ನು ತಿಳಿಸಿ, ಮತ್ತೆ ರಿಪೀಟೆಡ್ ಕಾನೂನನ್ನು ವ್ಯಾಖ್ಯಾನಿಸಿ. ಕಾನೂನಿಗೆ ಸಂಬಂಧಪಟ್ಟಂಥ ಘಟಕ ಮುಖ್ಯ ಅಂತ ನಾನೀಗ ಆಲ್ರೆಡಿ ಹೇಳಿದ್ದೀನಿ. ವ್ಯಕ್ತಿವಾದದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಹಕ್ಕುಗಳ ಮಹತ್ವವನ್ನು ವಿವರಿಸಿ. ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಘಟಕವನ್ನು ಸಹ ನಾವು ಓದಲೇಬೇಕು. ಇನ್ನು ಹಾಬ್ಸ್ನ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಬಗ್ಗೆ ಕೂಡ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ.
ರಾಜ್ಯಶಾಸ್ತ್ರಜ್ಞರ ಕುರಿತಾಗಿ ಯಾವುದೇ ಘಟಕ ಬಂದಿದ್ರೂ ಸಹ ಅದನ್ನು ನಾವು ಓದಲೇಬೇಕಾಗತ್ತೆ. ಇನ್ನು 6ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳನ್ನು ತಿಳಿಸಿ. ಕಾನೂನಿಗೆ ಸಂಬಂಧಪಟ್ಟಂಥ ಘಟಕವನ್ನು ನಾವು ಓದಲೇಬೇಕಾಗತ್ತೆ. ಇನ್ನು ಸೆಕ್ಷನ್ ಬಿ ಅನ್ನು ನಾವು ನೋಡೋದಾದರೆ, ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. 30 ಅಂಕಗಳನ್ನು ಹೊಂದಿರುತ್ತದೆ. ಒಂದು ಪ್ರಶ್ನೆಗೆ ತಲಾ 10 ಅಂಕದಂತೆ ನೀಡಲಾಗುತ್ತದೆ. ಪರಮಾಧಿಕಾರದ ಏಕತಾ ಸಿದ್ಧಾಂತವನ್ನು ವಿಶ್ಲೇಷಿಸಿ. 8ನೇ ಪ್ರಶ್ನೆ, ಸ್ವಾತಂತ್ರ್ಯ ಮತ್ತು ಸಮಾನತೆ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಮತ್ತು 9ನೇ ಪ್ರಶ್ನೆ, ಹರ್ಬರ್ಟ್ ಸ್ಪೆನ್ಸರ್ ಅವರ ಜೈವಿಕ ಸಿದ್ಧಾಂತವನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡೋದಾದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇನ್ನು 11ನೇ ಪ್ರಶ್ನೆ, ಸಮತಾವಾದದ ತತ್ವಗಳನ್ನು ಪರಿಶೀಲಿಸಿ ಅಂತ ಸಹ ಕೇಳಿದ್ದಾರೆ. ಸೆಕ್ಷನ್ ಸಿ ನಲ್ಲಿ ನೋಡೋದಾದರೆ, ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಒಂದು ಪ್ರಶ್ನೆಗೆ 15 ಅಂಕಗಳನ್ನು ನೀಡಲಾಗುತ್ತದೆ. 13ನೇ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸಿ, ಅದರ ಗುಣ ಮತ್ತು ಅವಗುಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 14ನೇ ಪ್ರಶ್ನೆ, ಕಲ್ಯಾಣ ರಾಜ್ಯದ ಲಕ್ಷಣಗಳು. ರಾಜ್ಯಕ್ಕೆ ಸಂಬಂಧಪಟ್ಟಂಥ ಘಟಕವನ್ನು ಕೂಡ ನಾವು ಓದಬೇಕಾಗತ್ತೆ. ಇನ್ನು 15ನೇ ಪ್ರಶ್ನೆ, ಸಮಾಜವಾದದ ಅರ್ಥ ಮತ್ತು ತತ್ವಗಳನ್ನು ವಿವರಿಸಿ ಅಂತ. ಇಲ್ಲಿ ಪ್ರಶ್ನೆಗಳು ರಿಪೀಟ್ ಆಗದಿದ್ರೂ ಕೂಡ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟು ರಿಪೀಟ್ ಆಗಿರೋದ್ರಿಂದ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಇದುವರೆಗೂ ನಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕುರಿತು ನೋಡಿದ್ವಿ. ಇದಿಷ್ಟು ನಿಮಗೆ ಉಪಯೋಗ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಯಾವುದೆಲ್ಲ ಟಾಪಿಕ್ಗಳಿಂದ ಬಂದಿರುವಂಥ ಪ್ರಶ್ನೆಗಳು ರಿಪೀಟ್ ಆಗಿದೆ ಅದನ್ನು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಓದಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.